ಹಲೋ, ಎಲ್ಲ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ಇವತ್ತು ಇಷ್ಟೆಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅನ್ಕೊಂಡ್ರಾ? ನಮ್ದೊಂದು ಮಸಾಲಾ ಫ್ಯಾಕ್ಟ್ರಿ ಇದೆ. ಅಲ್ಲಿ ಎಲ್ಲ ಥರದ ಮಸಾಲಗಳು, ಉಪ್ಪಿನಕಾಯಿಗಳು, ತರಹಾವರಿ ಅಡುಗೆಗೆ ಬೇಕಾಗುವಂಥದ್ದೆಲ್ಲ ರೆಡಿ ಮಾಡ್ತಾರೆ. ಆ ಫ್ಯಾಕ್ಟ್ರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ಮಿನಿಟ್ ಟಚ್. ಸರಿ, ಬನ್ನಿ ಹೊಡೋಣ. ಇವತ್ತು ನಮ್ಮ ಸಾರಥಿ ರಾಜ ಗೋರ್ಧನ್ನ ಕರ್ಕೊಂಡು ಯಾವುದೋ ಬ್ಯಾಂಕ್ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನೇ ಡ್ರೈವ್ ಮಾಡ್ತಾ ಇದ್ದೀನಿ. ನಾನಂತೂ ನಮ್ಮ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಪ್ಪ. ಏಕೆಂದ್ರೆ 2 ಕಾರಣ ಇದೆ. ನಮ್ಮ ಫ್ಯಾಕ್ಟ್ರಿಗೆ ಹೋಗಿ ತುಂಬಾ ದಿನಗಳೇ ಆಗೋಗಿತ್ತು. ತುಂಬಾ ದಿನಗಳಲ್ಲ, ತುಂಬಾ ತಿಂಗಳುಗಳೇ ಆಗೋಗಿತ್ತು. ಅದೊಂದು. 2ನೇದು, ಅಲ್ಲಿ ದಿನ ಬೇರೆ ಬೇರೆ ವೆರೈಟಿ ಪುಡಿಗಳೆಲ್ಲ ಮಾಡ್ತಾ ಇರ್ತಾರೆ. ಇವತ್ತು ಯಾವ ಪುಡಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಕ್ಯೂರಿಯಾಸಿಟಿ. ತುಂಬಾ ಅಂದ್ರೆ ತುಂಬಾನೇ ಕ್ಯೂರಿಯಾಸಿಟಿ. ನಿಮ್ಗೂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ಈ ಫ್ಯಾಕ್ಟ್ರಿ ಓನರ್ ಯಾರು ಗೊತ್ತಾ? ಈ ಫ್ಯಾಕ್ಟ್ರಿ MD ಯಾರು ಗೊತ್ತಾ? ಅರುಣ್, ನಮ್ಮ ಅಣ್ಣ ಅರುಣ್. ಆಮೇಲೆ ಈ ಫ್ಯಾಕ್ಟ್ರಿ CEO ಗೆಸ್ ಮಾಡಿ ಯಾರಿರ್ಬೋದು ಅಂತ? ನಮ್ಮ ಅತ್ತಿಗೆ ಪದ್ಮಾವತಿ, ಅವಳ ಫುಲ್ ಹೆಸರು. ಸೊ ಅಲ್ಲಿಗೆ ಹೋಗಿ ಇವತ್ತು ಏನೇನ್ ಪುಡಿಗಳೆಲ್ಲ ಮಾಡ್ತಾರೆ ಅಂತ ನೋಡೇ ಬಿಡೋಣ. ಅಂತೂ ಇಂತೂ ಫ್ಯಾಕ್ಟ್ರಿಗೆ ಬಂದೆ. ಯಾರು ಬೇಕಿತ್ತು? ಈ ಹೊಟ್ಟೆನ ಬೆಳೆಸಿದಾರಲ್ಲ, ಅವರನ್ನ ಮೀಟ್ ಮಾಡ್ಬೇಕಿತ್ತು. ಹಾಯ್ ಪದ್ಮಾ. ಏನ್ ಮಾಡೋದು ಪದ್ಮಾ, ಸಿಕ್ಕಾಬಟ್ಟೆ ಟ್ರಾಫಿಕ್. ಊಟಕ್ಕಾದ್ರೂ ಬರ್ಲಿಲ್ಲ, ಇಷ್ಟ ಲೇಟ್. ಈಗ ಏನಂತ ಎಲ್ಲ ರೆಡಿ ಇದೆ ತಾನೆ? ಏನ್ ಶುರು ಮಾಡಕ್ ಮುಂಚೆ ನಾನು ಹೊಟ್ಟೆ ಒಂದ್ ದೃಷ್ಟಿ ತೆಗೆದ್ಬಿಟ್ಟು ಆಮೇಲೆ ಮುಂದೆ ದೃಷ್ಟಿ ತೆಗಿ. ಈ ಹೊಟ್ಟೆ ನೋಡ್ತಾ ಇದೀರಲ್ಲ, ಇದನ್ನ ನಮ್ಮ MD ಅವ್ರ ಹೊಟ್ಟೆನ ಬೆಳೆಸ್ತಾ ಇರೋರು ಇವರು CEO ಪದ್ಮಾ ಅವರು. ಇವ್ರು ಮಾಡೋ ರೆಸಿಪಿ ಎಲ್ಲ ಟ್ರೈ ಮಾಡಿ ಎಲ್ಲ ಈ ಹೊಟ್ಟೆ ಒಳಗೆ ಸೇರ್ಕೊಂಡಿದೆ. ಅದಕ್ಕೆ ಇವತ್ತು ಆ ರೆಸಿಪಿನ ನಾನು ಸ್ವಲ್ಪ ಕಲ್ತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನ್ ಕಲ್ತ್ಕೊಂಡಿರೋದು ಇವ್ರ ತಾಯಿಯಿಂದಾನೆ. ಎನಿವೆ, ಮತ್ತೊಮ್ಮೆ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಇವನು ನನ್ನ ದೊಡ್ಡಣ್ಣ ಅರುಣ್, ಇವಳು ನಮ್ಮ ಅತ್ತಿಗೆ, ದೊಡ್ಡತ್ತಿಗೆ ಪದ್ಮಾ. ಅವಾಗ್ಲೇ ಹೇಳಿದ್ನಲ್ಲ, ಪದ್ಮಾವತಿ ಇವಳು ಫುಲ್ ಹೆಸರು. ಇವಳು ಆರ್ಟಿಸ್ಟು. ಬಹಳಷ್ಟು ತೆಲುಗು ಸೀರಿಯಲ್ಗಳು, ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಾಳೆ. ವಾಯ್ಸ್ ಓವರ್ ಅಂಡ್ ಬೇಸಿಕ್ಲಿ ಸ್ಟೇಜ್ ಆರ್ಟಿಸ್ಟ್, ಕೂಚಿಪುಡಿ ಡ್ಯಾನ್ಸರ್. ಹೌದೌದು, ಈಗಲೂ ತುಂಬಾ ಕೂಚಿಪುಡಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಆಮೇಲೆ ಕನ್ನಡ ಸಿನಿಮಾಗಳಲ್ಲೂ ಆಕ್ಟ್ ಮಾಡಿದಾಳೆ, ವಾಯ್ಸ್ ಕೊಟ್ಟಿದ್ದಾಳೆ, ಡಬ್ಬಿಂಗ್ ಮಾಡಿದಾಳೆ. ಆಮೇಲೆ ಅರುಣ್ ಬಗ್ಗೆ ನಿಮ್ಗೆ ಸುಮಾರು ವಿಷಯಗಳು ಗೊತ್ತಿದೆ. ಇವನು ಸಹ ಚಿತ್ರರಂಗದಲ್ಲೇ ಇರೋದು, ಸ್ಕ್ರಿಪ್ಟ್ಗಳು ಮಾಡ್ತಿದ್ದ. ಇವ್ರದ್ದು ಅನ್ವೇಷಕರು ಅಂತ ಒಂದು ತಂಡ ಇತ್ತು, ಶಾರ್ಟ್ ಮೂವೀಸ್ ಮಾಡ್ತಾ ಇದ್ರು. ನಾನು ಮೊದಲನೇ ಸತಿ ಶಾರ್ಟ್ ಮೂವಿಲಿ ಆಕ್ಟ್ ಮಾಡಿದ್ದು ಇವ್ರ ಸಿನಿಮಾದಲ್ಲೇನೆ, ಚೈಲ್ಡ್ ಇಸ್ ಹಿಯರ್ ಅನ್ನೋ ಶಾರ್ಟ್ ಮೂವಿ. ಅದಕ್ಕೆ ಬಹಳಷ್ಟು ಅವಾರ್ಡ್ಗಳು ಬಂದಿತ್ತು. ಅದೆಲ್ಲ ಬೇರೆ ಬೇರೆ ವ್ಲಾಗ್ಸ್ ಅಲ್ಲಿ ಹೇಳಿದೀನಿ ಅಲ್ವಾ? ನನ್ ಮುಖದ ಮೇಲೆ ಸರ್ಕಲ್ಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ? ವಿ ಆರ್ ಆಲ್ ರಿಲಿವಿಂಗ್. ಆಮೇಲೆ ಇವಳ ಮಗ ಅಂದ್ರೆ ನನ್ನ ಫೇವ್ರೇಟ್, ನನ್ನ ಅಳಿಯ. ಅವನ ಪ್ರೀತಿಯಿಂದ ಗುಂಡು ಅಂತ ಕರಿತೀವಿ, ಬಟ್ ಆಕ್ಚುಲಿ ಅವನ ಹೆಸರು ಬಂದು ದುರ್ಗಾ ಶ್ರೀನಿವಾಸ್ ಪ್ರಸಾದ್ ಅಂತ ದೊಡ್ಡ ಹೆಸರು. ಅವನು ನೀವೆಲ್ಲ ನೋಡಿರ್ತೀರಾ ಅನ್ಕೋತೀನಿ, ಕನ್ನಡದಲ್ಲಿ ಉದಯಾನಲ್ಲಿ ಬರ್ತಾ ಇತ್ತು ಚಕ್ರವಾಕ ಅನ್ನೋ ಒಂದು ಸೀರಿಯಲ್. ಅದರಲ್ಲಿ ಅವನು ಲೀಡ್ ನೆಗೆಟಿವ್ ರೋಲ್ ಮಾಡಿದ್ದಾನೆ. ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಆಕ್ಚುಲಿ
ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ನನ್ನ ಇದು ಏನಂತಾರೆ, ನನ್ನ ಅಳಿಯ ಅಂತ ಕೊಚ್ಕೊಳ್ಳೋಕ್ಕಲ್ಲ, ಬಟ್ ರಿಯಲಿ ವೆರಿ ಹ್ಯಾಂಡ್ಸಮ್ ಫೆಲೋ, ವೆರಿ ಗುಡ್ ಆಕ್ಟರ್. ಆಮೇಲೆ ಮಗಳು ಬಂದು ಅವಳ ಹೆಸರು ಗಾಯತ್ರಿ ಅಂತ. ನೀವು ಹ್ಯಾಪಿ ಡೇಸ್ ಸಿನಿಮಾ ನೋಡಿರ್ತೀರಾ, ಕನ್ನಡದ ಹ್ಯಾಪಿ ಡೇಸ್ ಅಲ್ಲ, ತೆಲುಗು ಹ್ಯಾಪಿ ಡೇಸ್. ಅದರಲ್ಲಿ ಅವಳು ಮಾಡಿದಂತ ರೋಲ್ ಯಾವ್ದಿರ್ಬೋದು ಗೆಸ್ ಮಾಡಿ, ಗೊತ್ತಿಲ್ಲ ಅಲ್ವಾ? ಮಾಡಿ ಗೊತ್ತಾಗುತ್ತೆ. ಅದರಲ್ಲಿ ಅವಳು ಆಕ್ಟ್ ಮಾಡಿದಾಳೆ. ಖಂಡಿತ ಜ್ಞಾಪಕ ಬರುತ್ತೆ. ಇನ್ಫ್ಯಾಕ್ಟ್ ಅಪ್ಪು ಅಂತಾನೆ ಅವಳಿಗೆ ಯಾರು ಇವಾಗ ನಮ್ಮನ್ನ ಎಲ್ಲಿ ಸಿಕ್ಕಿದ್ರು ಯಾರು ಕೇಳಿದ್ರು ಅಪ್ಪು ಫಸ್ಟ್. ನಾವಿಬ್ರು ಆರ್ಟಿಸ್ಟ್ಗಳು ಅನ್ನೋದನ್ನೆಲ್ಲ, ಅಂದ್ರೆ ನಮ್ಮ ಮನೆಯವರೆಲ್ಲರೂ ಆರ್ಟಿಸ್ಟ್ ಮರ್ತು ಬಿಡ್ತಾರೆ. ಫಸ್ಟ್ ಕೇಳೋದು ಅಪ್ಪು ಹೆಂಗಿದ್ದಾರೆ, ಅಪ್ಪು ಎಲ್ಲಿದ್ದಾರೆ ಅಂತ. ಸೊ ಆದ್ರೆ ಈಗ ಅವಳು ಮದ್ವೆ ಆದ್ಮೇಲೆ, ಇಲ್ಲ ಮದ್ವೆಗೆ ಮುಂಚೆನೆ ಅವಳು ಹೈಯರ್ ಸ್ಟಡೀಸ್ ನ ಪರ್ಸ್ಯೂ ಮಾಡಕ್ಕೆ ಆಸ್ಟ್ರೇಲಿಯಾಗ ಹೋದ್ಲು. ಇವಾಗ ಅಲ್ಲೇ ಸೆಟ್ಲ್ ಆಗಿದ್ದಾಳೆ, ಮದ್ವೆ ಆಯ್ತು. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ ಬನ್ನಿ. ಬರ್ತಾ ಇದೀನಿ ಬನ್ನಿ. ವೆಲ್ಕಮ್ ಟು ಅವರ್ ಫ್ಯಾಕ್ಟ್ರಿ. ನನ್ನ ಅಡಿಗೆ ಮನೆ ಫ್ಯಾಕ್ಟ್ರಿನಾ? ಹಾ, ಇವತ್ತು ತಾವು ಏನ್ ಚಚ್ಚಿ ಪುಡಿ ಮಾಡ್ತಾ ಇದ್ದೀರಾ ಮೇಡಮ್? ತಾವು ಹುಳಿ ಪುಡಿ ಕೇಳಿದ್ರಲ್ಲ, ಅದನ್ನ ಮಾಡೋಣ ಬರ್ತೀನಿ ಅಂತ ತಾನೇ ಹೇಳಿದ್ದು. ಪ್ಲೀಸ್ ಪದ್ಮ, ಪ್ಲೀಸ್ ಪದ್ಮ, ಎಲ್ಲರೂ ನೋಡ್ತಾ ಇದ್ದಾರೆ. ಸಾರಿ ಹುಳಿ ಪುಡಿ ಮಾಡ್ಕೊಳ್ಳೋಣ. ಓಕೆನಾ? ಎಸ್ ಎಸ್, ವಿ ವಿಲ್ ಸ್ಟಾರ್ಟ್. ಫಸ್ಟ್ ಧನಿಯಾ ತಗೊಳ್ಳೋಣ. ಓಕೆ, ಈ ಗ್ಲಾಸ್ ನೀವು ಯಾವ ಅಳತೆ ತಗೊಂಡ್ರೆ ಅದರಲ್ಲಿ ಇದು 3 ಹಾಕೋಬೇಕು. 1 2 3. ಈಗ ಕಡಲೆಬೇಳೆ ಸೇಮ್ ಗ್ಲಾಸ್ ಅಲ್ಲಿ 2. ನಮ್ಮಮ್ಮ ಅಜ್ಜಿ ಹತ್ರ ನಾ ಕಲ್ತ್ಕೊಂಡಿರೋದು ಬೇರೆ ರೆಸಿಪಿ. ಸೇಮ್ ಗ್ಲಾಸು ಉದ್ದಿನ ಬೇಳೆ 1 1.5. ನೆಕ್ಸ್ಟ್ ಹುಡಿ ಪುಡಿಗೆ ಚಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ತುಂಬಾ ಜಾಸ್ತಿ ಆದ್ರೆ ಹೊಟ್ಟೆ ಕೆರಿಯತ್ತೆ ಅಂತಾರೆ, ಬಟ್ ಆ ಚಕ್ಕೆ ಘಮನೂ ಇರಬೇಕು. ಖಾರಕ್ಕೆ ಬೇಕಾಗಿರೋದು ಮೆಣಸಿನ್ಕಾಯಿ. ಇದು ಗುಂಟೂರು ಮೆಣಸಿನ್ಕಾಯಿ. ಇದನ್ನು ಖಾರಕ್ಕೆ ತಕ್ಕಂಗೆ ಹಾಕೊಳ್ಳಿ. ನಿಮಗೆ ಕಲರು ಟೇಸ್ಟು ಬೇಕು ಅಂದಾಗ ಬೇಗಡೆನೂ ಹಾಕ್ಕೋಬೇಕು. ಸೊ ಇಷ್ಟು ಮೆಣಸಿನ್ಕಾಯಿಗಳು ಬೇಕೇ ಆಗತ್ತೆ. ಚುಮಣ, ಇದು ಅಮ್ಮ ಅಂದ್ರೆ ನಮ್ಮ ಅತ್ತೆಯಿಂದ ನಾ ಕಲ್ತ್ಕೊಂಡಿದ್ದೀನಿ. ಅವರು ಅವ್ರ ಅತ್ತೆಯಿಂದ ಕಲ್ತ್ಕೊಂಡಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಪಾಸ್ ಆನ್ ಥ್ರೂ ದಿ ಜನರೇಷನ್ಸ್. ನಾನು ಯಾರು ಹೇಳ್ಕೊಡ್ಲಿ? ನನ್ ಸೊಸೆಗೆ ಹೇಳ್ಕೊಡ್ಲಾ? ಮಗಳಿಗೆ ಫಸ್ಟ್ ಹೇಳು. ಕರೆಕ್ಟ್, ಮಗಳಿಗೆ. ಆಮೇಲೆ ಸೊಸೆ ಇಲ್ವಲ್ಲ ನೀವು. ಸೊಸೆ ಇಲ್ದೆ ಏನು? ಗಾಯತ್ರಿನೂ ಸೊಸೆನೆ, ದೀಪಣ್ಣನೂ ಸೊಸೆನೆ, ಗುಂಡು ಹೆಂಡತಿನೂ ಸೊಸೆನೆ. ಓ ಹೌದು, ಮತ್ತೆ ಅವಳು ಸೊಸೆ ಇದಾಳಲ್ಲ. ಕರೆಕ್ಟ್. ಇನ್ನೊಬ್ಳು ಸೊಸೆ ಬರ್ಬೇಕಾಗಿದೆ. ಅವಳು ಯಾವಾಗ ಬರ್ತಾಳೋ ಯಾರೋ ಏನ್ ಕತೆನೋ ಗೊತ್ತಿಲ್ಲ ಅಲ್ವಾ? ಸೊ ಇದು ದೀಸ್ ಆರ್ ದಿ ಇಂಗ್ರೀಡಿಯೆಂಟ್ಸ್. ಶುರು ಮಾಡ್ಕೊಡೋಣ. ಎಸ್ ಎಸ್ ಎಸ್. ಓಂ ಗಣೇಶಾಯ ನಮಃ. ಯಾವ ರೀತಿಯ? ಫಸ್ಟ್ ಧನಿಯಾ ಹುಡ್ಕೊಳ್ಳೋಣ. ಸುಮಣ, ಜ್ಞಾಪಕ ಇದೆಯಾ ಅಮ್ಮ ಏನ್ ಹೇಳೋರು? ಏನ್ ಮಾಡೋರು ತುಂಬಾ ಪೇಷನ್ಸ್ ಇಂದ ಮಾಡಬೇಕು ಅಂತ. ಇದೀಗ ಒಳ್ಳೆ ವಾಸನೆ ಬರತ್ತ ಅಂತ ಹುಷಾರಾಗಿ ಹುರ್ಕೋಬೇಕು. ಸೀಬಾರ್ದು, ಸೀದ್ರೆ ಅದ್ರ ಟೇಸ್ಟ್ ಹೊಟ್ಟೋಗುತ್ತೆ. ಓಕೆ, ಇದ್ರ ಜೊತೆಗೇನೆ ದಾಲ್ಚಿನಿನೂ ಹಾಕೋಬಹುದು, ಒಣಮೆಣಸಿನ್ಕಾಯಿಯೂ ಹಾಕೋಬಹುದು. ಯಾಕೆಂದ್ರೆ ಇದು ಸಪರೇಟ್ ಆಗಿ ಹಾಕಿದ್ರೆ ಘಾಟ್ ಜಾಸ್ತಿ ಆಗುತ್ತೆ. ಹೌದು, ಅದರಿಂದ ಮೆಣಸಿನ್ಕಾಯಿ ಇದಕ್ಕೆ ಹಾಕ್ಬಿಡೋಣ. ಈ ಕೊತ್ತಂಬರಿ ಬೀಜ ಮೆಣಸಿನ್ಕಾಯಿ ಹುರಿದಾದ್ಮೇಲೆ ನೆಕ್ಸ್ಟ್ ಏನ್ ಹುರಿತೀಯ? ಯಾವ್ದಾದ್ರೂ ಹುರ್ಕೋಬಹುದು. ಕಡಲೆಬೇಳೆ ಹುರ್ಕೋಬಹುದು, ಉದ್ದಿನ ಬೇಳೆ ಹುರ್ಕೋಬಹುದು. ಕಡಲೆಬೇಳೆ ಹುರಿತೀಯಾ? ಯಾವ್ದು ಹುರಿದ್ರು ನೀಟಾಗೆ ಬಂಗಾರದ ಬಣ್ಣ ಬರ್ಬೇಕು ಅಷ್ಟೇ. ಬಾಯಲ್ಲಿ ಹಾಕೊಂಡ್ರೆ ಕುಟುಂಬ ಬರ್ಬೇಕು. ನಿಮ್ಗೊಂದು ವಿಷಯ ಗೊತ್ತಾ? ಮದುವೆ ಆದ ಹೊಸ್ತರಲ್ಲಿ ನಮ್ಮ ಅತ್ತಿಗೆ ಪದ್ಮನ್ಗೆ ಒಂಚೂರು ಕನ್ನಡ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವಳು ಕರ್ನಾಟಕದವಳಲ್ಲ, ಆಂಧ್ರದವ್ರು. ಹುಟ್ಟಿದ್ದು ವಿಜಯವಾಡ, ಬೆಳೆದಿದ್ದೆಲ್ಲ ಹೈದರಾಬಾದಲ್ಲಿ. ಹಾಗಾಗಿ ಕನ್ನಡ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಇವ್ಳು ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ್ಲೂ ಅಷ್ಟೇ ಇನ್ನೂ ಕನ್ನಡ ಬರ್ತಾನೆ ಇರ್ಲಿಲ್ಲ. ಆಗ ಅಮ್ಮ ಯಾವ್ದಾದ್ರು ಕೆಲ್ಸಕ್ಕೆ ಅಂತ ಹೊರಗಡೆ ಕಳ್ಸೋರು.
ಜಾಸ್ತಿ ಮಲೇಶ್ವರದಲ್ಲಿ 8th ಕ್ರಾಸ್ ಗೊತ್ತಲ್ಲ, ಜನ ಜಂಗುಳಿಯಲ್ಲಿ. ಈ ಕೆಲವು ಹುಡುಗರಿಗೆ ಆಗ್ಲೂ ಇತ್ತು, ಈಗ್ಲೂ ಇದೆ, ಮುಂದೇನೂ ಇರುತ್ತೆ, ಸ್ವಲ್ಪ ಈ ಮೈಕೈ ತಗಲ್ಸ್ಕೊಂಡು ಓಡಾಡೋ ಹುಚ್ಚು. ಅವಾಗ ಪದ್ಮ ಏನೋ ಮಾಡೋಳು ಗೊತ್ತಾ, ಸೇಫ್ಟಿ ಪಿನ್ ಓಪನ್ ಮಾಡಿ ಇಟ್ಕೊಂಡಿರೋಳು, ಸುಮ್ಮನೆ ಚುಚ್ಬಿಡೋದು. ಓನ್ಲಿ ಸೌಂಡ್, ನೋ ಟಾಕ್ ಅಷ್ಟೇ. ಆದ್ರೆ ಅದಕ್ಕೂ ಜಾಸ್ತಿ ಬೇರೆ ಏನಾದ್ರೂ ಆಯ್ತು ಅಂದ್ರೆ ಇವಳ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಗೋದು, ಕ್ಯಾ ಬೇ ಬಿಪ್ ಬಿಪ್. ನಾನು ಹೇಳಲ್ಲಪ್ಪ, ಅವಾಗ್ಲೆಲ್ಲ ನಮ್ಮಮ್ಮ, ಅಯ್ಯೋ ಪದ್ಮ, ಇದು ನಿಮ್ಮೂರಲ್ಲ ಬೆಂಗಳೂರು, ಹೀಗೆಲ್ಲ ಮಾತಾಡಬಾರ್ದು ಅಂತ ಹೇಳೋರು. ಅವ್ರಿಗೆ ಭಯ ಅಂದ್ರೆ ಭಯ, ಅವಳನ್ನ ಆಚೆ ಕಳ್ಸಿದ್ರೆ ಅವಳು ಬರೋವರೆಗೂ ಅವರು ದೇವ್ರ ಜಪ ಮಾಡ್ತಾರವ್ರು, ಅಪ್ಪ ಸೇಫ್ ಆಗಿ ಬರ್ಲಿ ಅಂತ. ಆದ್ರೂ ಈಗ ನೋಡಿ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಲ್ವಾ. ಇನ್ನೊಂದು ವಿಷಯ ಏನು ಗೊತ್ತಾ, ಮದುವೆ ಆಗೊಂದು 3-4 ವರ್ಷ ಆದ್ಮೇಲೆ ಕನ್ನಡ ಎಷ್ಟು ಚೆನ್ನಾಗಿ ಕಲ್ತ್ಲು ಅಂದ್ರೆ, ಕೃಷ್ಣ ನೀ ಕುಣಿತಾಗದಲ್ಲಿ ಹೇಮಾ ಚೌಧರಿಯಾಗಿ ಇವಳೇ ಡಬ್ಬಿಂಗ್ ಮಾಡೋದು. ಇನ್ನೊಂದು ತಮಾಷೆ ವಿಷಯ ಗೊತ್ತಾ, ಆಗೆಲ್ಲ ನನಗೂನು ಥಿಯೇಟ್ರಿಗೆ ಹೋಗಿ ಸಿನಿಮಾಗಳು ನೋಡ್ಬೇಕು ಅಂತ ಆಸೆ. ಆದ್ರೆ ಸೆಲೆಬ್ರಿಟಿ ಕ್ರೇಜ್ ಹೇಗಿರುತ್ತೆ ಅಂತ ಗೊತ್ತಲ್ಲ, ಈಗಿನ ತರ ಸೋಷಿಯಲ್ ಮೀಡಿಯಾ ಅದೆಲ್ಲ ಇತ್ತಿಲ್ಲ. ಸೊ ಏನಾದ್ರೂ ಜನಗಳು ನೋಡಿದ್ರೆ ಹಾಗೆ ಮುಕ್ಕೊಂಡ್ಬಿಡೋರು. ಹಾಗಾಗಿ ನಾನು ಬುರ್ಕಾ ಹಾಕೊಂಡು ಸಿನಿಮಾಗೆ ಹೋಗ್ತಾ ಇದ್ದೆ. ಶಿವಾಜಿನಗರಕ್ಕೆ ಹೋಗಿ ನಾನು ಅರುಣ್ ಇವರೇ ಬುರ್ಕಾ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು, ಇವಳು ಅರುಣ್. ಆದ್ರೆ ಪ್ರಾಬ್ಲಮ್ ಎಲ್ಲಿ ಗೊತ್ತಾ, ನಾನ್ ಮಾತ್ರ ಬುರ್ಕಾದಲ್ಲಿ ಇರ್ತಾ ಇದ್ದೆ, ಈ ಕಡೆ ಇವಳು ದೋಸೆ ಆಗ್ಲ ತರ ಇಷ್ಟು ದೊಡ್ಡ ಕುಂಕುಮ ಇಟ್ಕೊಂಡು ನಮ್ ಲೋಕಲ್ ಇನ್ ಹೌಸ್ ಹಾಡ್ದೇ ಇರೋ ಉಷಾ ಊಟ ಪಕ್ಕದಲ್ಲಿದ್ರೆ ಎಷ್ಟು ದಿನ ಹಂಗಿರಕ್ಕಾಗತ್ತೆ ಗೊತ್ತಾಗಲ್ವಾ. ಸೊ ಎಲ್ರು ಅದು ನಾನೇ ಅಂತ ಕಂಡು ಹಿಡಿದ್ರು. ಅಲ್ಲಿಗೆ ನನ್ನ ಸಿನಿಮಾ ಔಟಿಂಗ್ ಎಲ್ಲ ಮುಗೀತು. ಸಾರಿ ಥ್ಯಾಂಕ್ಸ್ ಟು ಹರ್. ಈಗೇನು ಕುದ್ದಿದ್ ಮುಗೀತಾ? ಆಗೋಯ್ತು ಕಣ. ಇದು ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಮಿಕ್ಸಿಗೆ ಹಾಕೊಳ್ಳ. ಈಗ್ಲೇ ಹಾಕ್ಬಿಟ್ರೆ ಹಬೆ ನೀರ್ ತೊಡ್ಕತ್ತೆ, ಸರಿನಾ? ಏ ಬೊಂಬಾಯಿ ಅಕ್ಕ, ಬುಸ್ಕುಟ್ ತಿನ್ಲೆ? ನೀನ್ ಇನ್ನು ಮರ್ತಿಲ್ಲ? ಅಯ್ಯೋ ರಾಮ, ಹೆಂಗ್ ಮರೆಯೋದಕ್ಕೆ ಸಾಧ್ಯ ಪದ್ಮ? ನೀವೆಲ್ರು ಬಂಗಾರ ಪಟ್ಲೆ ಸಿನಿಮಾ ನೋಡಿದಿರ ಅಲ್ವಾ? ಆ ಸಿನಿಮಾದಲ್ಲಿ ಬೊಂಬಾಯಿ ಅಕ್ಕನ್ ಪಾತ್ರ ಮಾಡಿರೋರು ಇವ್ರೆ. ನಾನೇ ಕರಿಯೋಣ ರೀ, ಕರಿಬೇಕಂತೆ. ಯಾಕಂತೆ? ಮಾತಾಡ್ಬೇಕಂತೆ. ಏನ್ ಮಾತಾಡ್ಬೇಕಂತೆ? ನಿಮ್ಗೆ ಈಗ ಇಲ್ಲಿ ನಡೆದಿದ್ದು ಯಾವ್ದೋ ಒಂದ್ ಸಿನಿಮಾದಲ್ಲಿ ಸೀನ್ ನೋಡಿದ್ ನಾನ್ ನೆನಪು ಬರ್ತಾ ಇಲ್ವಾ? ಮನೆ ದೇವ್ರು ಕ್ಲೈಮ್ಯಾಕ್ಸ್. ಕರೆಕ್ಟ್ ಅಲ್ವಾ? ಅದ್ರಲ್ಲಿ ಕರಿಯೋದಿರುತ್ತಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ, ನಾನ್ ಕರೆದಾಗ ಮಧ್ಯದಲ್ಲಿ ಇನ್ನೊಬ್ರು ಕರೀತಾರೆ, ಹಂಗೆ ಪಾಸ್ ಆನ್ ಆಗತ್ತೆ. ಆ ಕರೆದಿದ್ ಯಾರು ಗೊತ್ತಾ? ಇವನೇನೆ. ಆಕ್ಚುಲಿ ಅದು ಸುಮಾರು ಸಿನಿಮಾಗಳಲ್ಲಿ ನಮ್ದು ಇದೊಂಥರ ಫ್ಯಾಮಿಲಿ ಡ್ರಾಮಾ ತರ. ಆ ಮನೆ ದೇವ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಅನೌನ್ಸ್ಮೆಂಟ್ ರೈಲ್ವೆ ಸ್ಟೇಷನ್ ಎಲ್ಲ ಬರ್ತಾ ಇರುತ್ತಲ್ಲ, ಅದೆಲ್ಲ ಮುರಳಿ ವಾಯ್ಸು. ಕರೆದಿದ್ ಇವನು, ಕರಿ ಅಂತ ಹೇಳಿದ್ದು ನಾನು. ಯಾಕಂತೆ ಒಂದಾಗಕ್ಕಂತೆ. ಹಾಗೆ ಸುಮಾರು ಸಿನಿಮಾಗಳಲ್ಲಿ ಈ ಫ್ಯಾಮಿಲಿ ಸರ್ಕಸ್ ಪರ್ಫಾರ್ಮೆನ್ಸ್ ಇದ್ದೇ ಇದೆ. ವಾ, ರೆಡಿ ಆಯ್ತಾ ಇದೆಲ್ಲ? ಆಗ್ಲೇ. ವೆರಿ ನೈಸ್. ಸೊ ಈಗ ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀಯಾ? ಕ್ಲಾಸಸ್ ನಾನು ಹಾಡಾದ್ರೆ ಎಲ್ರು ಹೊರಟೋಗ್ತಾರೆ ಅಷ್ಟೇ. ಈಗ ಅಲ್ಲ, ಹಂಗಲ್ಲ. ಇನ್ನೊಂದೇನಾಗುತ್ತೆ, ಈಚೆಗೆ ಅವಾಗ ಅಂತಂದ್ರೆ ಅವಾಗ ಸ್ಕೂಲ್ ನಡೆಸ್ತಾ ಇತ್ತು. ಪ್ರತಿಯೊಬ್ಬ ತಂದೆ ತಾಯಿಗಳು ಸಹ ಮಕ್ಕಳನ್ನ ಕಳಿಸೋರು. ಏನಾದ್ರೂ ಒಂದು ಬೇರೆ ಇನ್ನೊಂದು ಆಕ್ಟಿವಿಟಿ ಇರ್ಲಿ ಅಂತ. ಇವಾಗ ಯಾರು ಕಳಿಸ್ತಿದ್ದಾರೆ? ಅಮ್ಮ, ಇವಾಗ ಅಕಸ್ಮಾತ್ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ರು ತಂದೆ ತಾಯಿಗಳು ಕಳ್ಸಲ್ಲ. ಯಾಕೆಂತಂದ್ರೆ ಓದು ಅಂತ. ಇನ್ಫ್ಯಾಕ್ಟ್ ಆ ಎದುರುಗಡೆ ಮನೆಯವರು ಏನಾಗಿದೆ ಗೊತ್ತಾ, ಮಗುದು ಬೆಳಗ್ಗೆ 6 ಗಂಟೆಗೆ, ನಾನು ಆ ಇನ್ಸ್ಟಿಟ್ಯೂಷನ್ ಹೆಸರು ಹೇಳಲ್ಲ, ಒಳಗಡೆ ಹೋದ್ರೆ ರಾತ್ರಿ 9:30 ಅಂತ ಆಚೆ ಬರೋದು. ಏನ್ ನಮ್ ಬಾಲಭಾರತಿ ಅಂತ ಅನ್ಕೊಂಡ್ಯಾ? ಬಾಲಭಾರತಿನಲ್ಲಿ ಹೆಚ್ಚು ಕಮ್ಮಿ ನನಗ್ ತಿಳಿದಂಗೆ ಪ್ರತಿ ಸಂಜೆ 150 ಜನ ಮಕ್ಕಳು ಬರೋದು ಮಿನಿಮಮ್. ಒಂದು 15ರಿಂದ 20 ಜನ ಮಾಸ್ಟರ್ಸು. ಅದ್ರೊಳಗೆ ನಮ್ಮ ಮಕ್ಕಳು ಸಹ, ನಮ್ಮ ಇವನು ಗುಂಡಣ್ಣ, ಆಮೇಲೆ ಗಾಯತ್ರಿ, ಇವ್ರು ಕೂತ್ಕೊಂಡು ಎಂತ ಚೆನ್ನಾಗಿ ತಬಲಾ ಕಲ್ತಿದ್ರು, ಎಂತ ಚೆನ್ನಾಗಿ ಸಿತಾರ್ ನುಡ್ಸೋರು. ಯಾವ್ದು ಇಂಥ ಒಂದು ಕಾಂಪಿಟೇಷನ್ ಅಂತ ಬಿಡ್ತಾ ಇರ್ಲಿಲ್ಲ. ಜೊತೆಗೆ ಓದು ಇತ್ತು, ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಅದೂ ಇತ್ತು. ಅಂದ್ರೆ ಈಗಿನ ತಾಯಿ ತಂದೆಗೆ
ಯಾವ್ದಾದ್ರು ಈ ತರ ಒಂದು ಆರ್ಟ್ ಫಾರ್ಮ್ ಕಲ್ತ್ಕೊಂಡ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೇನೆ ಒಂದು ಆ ಪರಿಜ್ಞಾನನೇ ಇಲ್ಲ. ಎಷ್ಟೊತ್ತು ಓದು ಮಾರ್ಕ್ಸ್ ಅಂತಾರೆ ಹೊರತು ಏನು ಅಂತಂದ್ರೆ ಇಟ್ ಇಸ್ ಬಿಕಮ್ ಎ ಕಾಂಪಿಟೇಟಿವ್ ವರ್ಲ್ಡ್ ಅಲ್ವಾ. ಪಾಪ ಏನ್ ಮಾಡೋದು, ಅದೇ ಈ ಕಾಂಪಿಟೇಷನ್ ಅನ್ನೋದು ಇಟ್ಸ್ ಬಿಕಮ್ ವೆರಿ ಬ್ಯಾಡ್ ಆಕ್ಚುಲಿ. ಯು ವಿಲ್ ಅಗ್ರಿ ವಿತ್ ಮೀ ಅಲ್ಲ? ಈಗ ಸುಬ್ಬಿ ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಿರೋದ್ರಿಂದ ಎಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅದರ ಓದೋದ್ರಲ್ಲಿ. 100% ಅದ್ರಲ್ಲಿ ಯಾಕೋ ತಿಳ್ಕೊಳ್ಳೋದು. ಇದ್ರ ಜ್ಞಾಪಕ ಇದೆಯಾ, ಮನೆಯಲ್ಲಿ ಒಂದು ಪುಟ್ಟು ವೀಣೆ ಇತ್ತು, ಅದೇ ಸುಬ್ಬಿ ಕೊಟ್ಟಿದ್ದ ಒಂದು ಫೋಟೋ ಎಲ್ಲ ಇದೆ, ಅದನ್ನ ತಿರ್ಗಾ ಒಂದ್ಸಲ ನೀಟಾಗೆಲ್ಲ ಪಾಲಿಶ್ ಮಾಡಿ ರೆಡಿನೂ ಮಾಡ್ಸಿ. ಹೌದಾ, ರೆಡಿ ಮಾಡ್ಸಿದ್ರ? ಮತ್ತೆ ಮಾಡಿಸ್ದೆ 300 ವರ್ಷದ ಮೇಲಾಗೋಗಿದೆ ಆ ವೀಣೆಗೆ. ಹೆಂಗೆ ಎಲ್ಲಿ ಅಲ್ಲೇ ಇದೆ. ಚೆನ್ನಾಗಿದೆ, ಹೊಸ ತರಾನೇ ಕಾಣ್ತಾ ಇದೆ. ಇದನ್ನ ಪಾಪ ಇಲ್ಲಿ ಒಬ್ರು ಯಾರು ನಂಬ್ತಾರೆ 300 ವರ್ಷ ಆಗೋಗಿದೆ ಅಂತಂದ್ರೆ ಅಲ್ವಾ? 300 ಏನು ಇನ್ನೂ ಜಾಸ್ತಿ. ಐ ಥಿಂಕ್ ಇಟ್ ಇಸ್, ಯಾಕೆಂತಂದ್ರೆ ನಾ ಕೇಳಿದಾಗಲೆಲ್ಲ 300 ಅನ್ನೋದು ಬಾಯ್ ಉಳ್ಕೊಂಡ್ಬಿಟ್ಟಿದೆ. ಆನೆಸ್ಟ್ಲಿ ಸ್ಪೀಕಿಂಗ್ ಐ ಥಿಂಕ್ ಇಟ್ ಮಸ್ಟ್ ಹ್ಯಾವ್ ಕ್ರಾಸ್ಡ್ 350-360 ಇಯರ್ಸ್ ಏನೋ ಅಂತೂ ಒಟ್ನಲ್ಲಿ ಇದೆ. ವಿ ಆರ್ ಬ್ಲೆಸ್ಡ್ ಅಷ್ಟೇ ಅಲ್ವೇನೋ ಈ ತರ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮನೇಲಿ ಇಟ್ಕೊಳ್ಳೋದು. ಡೆಫಿನೆಟ್ಲಿ ಗ್ರೇಟ್ನೆಸ್ ಏನು ಅಂತಂದ್ರೆ ಇದೂನು ಇವ್ರ ತಾಯಿಗೇನೆ ಗಿಫ್ಟ್ ಆಗಿ ಬಂದಿತ್ತು ಅಲ್ವಾ? ಓ, ಸುಶೀಲಾ ರಾಣಿ ಅವ್ರಿಗೆ ಸಿಕ್ಕಿದ್ದ. ನೈಸ್. ಯಾರು ಕೊಟ್ಟಿದ್ದು? ಯಾರು ಅಲ್ಲ, ಯಾಕೆಂದ್ರೆ ಇವಾಗ ವೈಲಿನ್ ಅದು ಇವರು ಮಂಗಲಂಪಲ್ಲಿ ಬಾಲಮುರಳಿ ಕೃಷ್ಣ garu. ಹೌದು, ಅವರಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್. ಅಂದ್ರೆ ಮುರಳಿ ಸುಶೀಲಾ ಅನ್ನ ಮಾತಾಡ್ಕೊಳ್ಳೋ ಅಷ್ಟು ದೇ ವೇರ್ ಫ್ರೆಂಡ್ಸ್. ನಮ್ಮಮ್ಮ ಅವ್ರ ಹತ್ರ ಜಾವಳಿ ಕಲ್ತ್ಕೊಂಡ್ರಂತೆ. ಅವರು ಒಂದು ಉಯ್ಯಾಲೆನಲ್ಲಿ ಕೂತ್ಕೊಂಡು ಸುಮ್ಮನೆ ಹಿಂಗೆ ತೂಗ್ತಾ ತೂಗ್ತಾ ಹಾಡೋರಂತೆ. 2ನೇ ಸಲ ಹೇಳ್ತಾ ಇರ್ಲಿಲ್ವಂತೆ. ಸೊ ಹೂಎವರ್ ವೇರ್ ಲರ್ನಿಂಗ್ ಹ್ಯಾಡ್ ಟು ಲರ್ನ್. ಆಕ್ಚುಲಿ ಏನ್ ಗೊತ್ತಾ, ಇವ್ರ ತಾಯಿ ತುಂಬಾ ಒಳ್ಳೆ ಸಿಂಗರ್. ನೀನ್ ಅವ್ರ ಬಗ್ಗೆನೂ ಹೇಳ್ಬೇಕು. ಅವ್ರ ತಾಯಿ ಹೆಸರು ಸುಶೀಲಾ ರಾಣಿ ಅಂತ. ರಾಣಿ ಸೇಮ್ ಲಾಸ್ಟ್ ನೇಮ್. ಏನೋ ಹೇಳ್ತಾರೆ ನೋಡಿ, ಪಂಡಿತ ಪುತ್ರ ಸುಂಠ ಅಂತ. ನನಗೆ ಹಾಡು ಬಂದಿಲ್ಲ, ನಮ್ಮಮ್ಮ ಮಾತ್ರ ದೊಡ್ಡ ವಿದೂಷಿ. ಬಾಲಭಾರತಿ ಶುರು ಮಾಡಿದ್ ನಿಮ್ಮ ಅಮ್ಮನೇ ಅಲ್ವಾ? ಇವ್ರ ಗರ್ಲ್ ಫ್ರೆಂಡ್. ಇವ್ರ ಅಜ್ಜಿ ನಾನು ರೇಗಿಸ್ತಾ ಇದ್ದೆ, ನನ್ನ ಗರ್ಲ್ ಫ್ರೆಂಡ್. ಇವ್ರ ಅಜ್ಜಿ ಅಂದ್ರೆ ಇವ್ರ ತಾಯಿ ಆಕೆ ಲೀಡ್ ತಗೊಂಡು ಅವತ್ತಿನ ಕಾಲದಲ್ಲಿ ಬಿಸ್ನೆಸ್ ಮಾಡೋರು, ಸ್ಟೇಜ್ ಬಿಸ್ನೆಸ್. ವೆರಿ ಫೇಮಸ್, ವೆರಿ ಡೈನಮಿಕ್. ನಿಜವಾಗ್ಲೂ ಅಂದ್ರೆ ಓದು ಜಾಸ್ತಿ ಇರ್ಲಿಲ್ಲ. ಈಗ ಅದೇ ಅನ್ಕೊಳ್ತೀನಿ, ಅನ್ನೋಯಿಂಗ್ಲಿ ನಮ್ಗೆ ಎಷ್ಟಲ್ಲಿಂದ ಕಲ್ತ್ಕೊಂಡಿರ್ತೀವಿ ಅಂತ. ಅದೇನೋ ಕರೆಕ್ಟ್. ಅವರು ಶಿ ವಾಸ್ ಅ ಗ್ರೇಟ್ ಆಂಟ್ರಪ್ರನರ್. ಯಾಕೆಂದ್ರೆ ಸ್ಟೀಲ್ ಬಿಸ್ನೆಸ್ ಮಾಡ್ತಾ ಇದ್ರು. ಆಮೇಲೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಅವರು ಒಬ್ಬಟ್ಟು ಮಾಡ್ತಾ ಇದ್ದಿದ್ದು. ಆಮೇಲೆ ತಂಬಿಟ್ಟೆಲ್ಲ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಇವಳು ಪ್ರತಿ ಸತಿ ಹೈದ್ರಾಬಾದ್ ಹೋಗಿ ವಾಪಸ್ ಬೆಂಗಳೂರಿಗೆ ಬಂದ್ರೆ ದೊಡ್ಡ ಪಾತ್ರೆಯಲ್ಲಿ ತಂಬಿಟ್ಟೆಲ್ಲ ಮಾಡ್ಕಳ್ಸೋರು. ಉಪ್ಪಿನಕಾಯಿ ಅಂತೆ, ಲೆಕ್ಕನೇ ಇಲ್ಲ, ಲಿಸ್ಟ್ ಕಂಟಿನ್ಯೂ ಆಗತ್ತೆ. ಅಂದ್ರೆ 1 ನಿಮಿಷ ಕೂತ್ಕೊಳ್ತಾ ಇರ್ಲಿಲ್ಲ. ಕ್ರೋಶ ಮಾಡೋರು, ಆಮೇಲೆ ಹಪ್ಪಳ ಮಾಡೋರು, ಸಂಡಿಗೆ, ಉಪ್ಪಿನಕಾಯಿಗಳು, ಪುಡಿಗಳು ಒಂದಲ್ಲ. ಸೊ ಅವರು ಶುರು ಮಾಡಿದ್ದ ಬಾಲಭಾರತಿ. ನಿಜ ಹೇಳ್ಬೇಕು ಅಂತಂದ್ರೆ ನಾವು ನಿಜವಾಗ್ಲೂ ಇವತ್ತು ನಮ್ ತಾತ ಅಜ್ಜಿ ಪ್ರತಿಯೊಂದು ಅತ್ಲಾ ಕಡೆ ಆಗ್ಲಿ ಇತ್ಲಾ ಕಡೆ ಆಗ್ಲಿ ಎಲ್ಲಾರನ್ನೂ ಜ್ಞಾಪಿಸ್ಕೋಬೇಕು. ಯಾಕೆಂತಂದ್ರೆ ನಾವು ವಿ ಆರ್ ಬ್ಲೆಸ್ಡ್ ಬಿಕಾಸ್ ನಮ್ ತಾತ ಅಜ್ಜಿ ಎಲ್ಲರೂ ಸಹ ದೇ ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟ್. ವೆರಿ ಎಕ್ಸ್ಟ್ರೀಮ್ಲಿ ವಾಟೆವರ್ ವಿ ಆರ್ ಟುಡೇ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದೆಮ್. ಖಂಡಿತ. ಇನ್ಫ್ಯಾಕ್ಟ್ ನನಗೆ ಇವಾಗ ಸಡನ್ ಆಗಿ ಏನ್ ಅನ್ನಿಸ್ತು ಗೊತ್ತಾ, ಇವ್ರ ಅಜ್ಜಿ ಸ್ಟೀಲ್ ಬಿಸ್ನೆಸ್ ಮಾಡೋರು. ಸ್ಟೀಲ್ ಫ್ಯಾಮಿಲಿ ಕನೆಕ್ಷನ್ ಗೊತ್ತಾ? ನಮ್ ತಾತ ಅಂದ್ರೆ ಅಪ್ಪ ಅವರು ಸ್ಟೀಲ್ ಕಂಪನಿ ಸೂರ್ಯನಾರಾಯಣ ರಾವ್ ಅಂತ. ಅವ್ರ ಹೆಸರೇ ಸ್ಟೀಲ್ ಕಂಪನಿ ಸೂರ್ಯನಾರಾಯಣ ರಾವ್ ಅಂತ. ಸೊ ಹಾಗಾಗಿ ಎಸ್, ಕರೆಕ್ಟ್. ಸ್ಟೀಲ್ ವೆರಿ ಸ್ಟ್ರಾಂಗ್. ಏನೋ ಇದ್ಯಾವುದು ಇದು ಹಿಂಗಿದೆ ಡಬ್ಬ? ಇದು ತುಂಬಾ ಪ್ರೆಷಸ್ ಕಣೋ. ಡಾಕ್ಟರ್ ಮಂಗಳಂಪಲ್ಲಿ ಬಾಲಮುರಳಿ ಕೃಷ್ಣ ಅವರು ನಮ್ಮ ಅಮ್ಮಂಗೆ ಕೊಟ್ಟಿರುವಂತ ಗಿಫ್ಟ್. ಓ, ವೆರಿ ಪ್ರೆಷಸ್. ನಾವು ಹಳೆಯ ಪುಸ್ತಕಗಳಿಗೆ ಮತ್ತೆ ತಿರ್ಗಿ ಹೊಸ ಬೈಂಡಿಂಗ್ ಹಾಕ್ತಿವಲ್ಲ, ಆತರ ಅದು ಎಷ್ಟೇ ಹಳೇದಾದ್ರೂ ಐ ಡೋಂಟ್ ವಾಂಟ್ ಟು ಲೀವ್ ದಟ್. ಆ ಕೇಸ್ ಒರಿಜಿನಲ್ ಕೇಸ್ ಅಲ್ವಾ ಅದು? ನೋಡು, ಇದು ಕಮಾನು, ಇದಕ್ಕಿರೋದು ಕುದುರೆ ಜುಟ್ಟು. ನಿಜವಾಗ್ಲ? ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ನ್ಯೂಸ್ ಅವ್ರಿಬ್ರು ಹಿಂಗ್ ಮಾತಾಡ್ಕೊಳ್ತಾರೆ ಗೊತ್ತಾ, ಒಬ್ರು ಅಂದ್ರೆ ಅಫ್ಕೋರ್ಸ್ ನಾನ್ ನೋಡಿಲ್ಲ, ಯಾಕೆಂದ್ರೆ ಮುರಳಿ ಸುಶೀಲಾ ಅಂತ ಮಾತಾಡ್ಕೊಳ್ಳೋರು. ಎಂತ ಚೆನ್ನಾಗಿರೋದು ಗೊತ್ತಾ ಅವ್ರಿಬ್ರದ್ದು ಕಾನ್ವರ್ಸೇಷನ್. ನೀನ್ ನೋಡಿದ್ಯಾ? ಸಿಕ್ಕಾಪಟ್ಟೆ ಇಂಟ್ರಾಕ್ಟ್ ಮಾಡಿದೀನಿ. ಇನ್ಫ್ಯಾಕ್ಟ್ ನೀನ್ ಜ್ಞಾಪಕ ಇದೆಯಾ, ನಾನು ಕಾವ್ಯಾಂಜಲಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಮ್ಮಮ್ಮ ನನ್ನ ಜೊತೆ ಬಂದ್ರು, ಚೆನ್ನೈ ಬಂದು ಅವ್ರ ಮನೇಲಿ ಇದ್ರು 3 ದಿನ. ಹೌದಾ? ಅವ್ರ ಹೆಂಡತಿ ಹೆಸರು ಪೂರ್ಣ. ಅವರಿಬ್ರು ಕೂಡ ಫ್ರೆಂಡ್ಸ್, ನಮ್ಮಮ್ಮನು ಆಕೆ. ಅವ್ರ ಮನೇಲಿ ಇದ್ರು ನಮ್ಮಮ್ಮ. ವೀಣೆ ಚಿಟ್ಟಿ ಬಾಬು ನಮ್ಮಪ್ಪನ ಫ್ರೆಂಡ್ ಅವರು. ಯಾವಾಗ್ಲೂ ನಾನು ಚಿಕ್ಕ ವಯಸ್ಸಲ್ಲಿ ಹೇಳೋರು, ನನ್ನ ಹತ್ರ ಬಿಟ್ಬಿಡು ಇವಳನ್ನ, ನಾನು ವೀಣೆ ಕಲಿಸ್ತೀನಿ ಅಂತ.
ಮತ್ತೆ ಕಲಿಯತ್ತಾನೆ. ನನಗೆ ಅಲ್ಲಿ ಕಲೀಲಿಲ್ಲ, ಆಮೇಲೆ ಇಲ್ಲಿ ಬಂದು ಯಜಮಾನ್ರನ್ನ ಬಾರ್ಸೋಣ ಅಂತ ಇಲ್ಲಿ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ತರ್ತರಿ ಆಗ್ಬೇಕಾ ಸ್ವಲ್ಪ? ನೋಡು, ಮುಟ್ ನೋಡು, ಆ ಕನ್ಸಿಸ್ಟೆನ್ಸಿ ಇರಬೇಕು. ಅಂದ್ರೆ ಆಲ್ಮೋಸ್ಟ್ ಚಟ್ನಿ ಪುಡಿ ಎಷ್ಟು ತರ್ತರಿ ಆಗಿರ್ಬೇಕು. ಅಕ್ಕಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಅಲ್ವಾ? ಚೊಮ್ಮೆ ನೀನು ಬಿಟ್ಟಿಲ್ಲ, ಅರುಣ್ ಫ್ರೆಂಡ್ಸೂನು ಬಿಟ್ಟಿಲ್ಲ. ಮೊನ್ನೆನು ಲಂಡನ್ ಇಂದ ಫೋನ್ ಮಾಡ್ಬಿಟ್ಟು ಅಕ್ಕಿ ರೊಟ್ಟಿ ಚೆನ್ನಾಗಿದ್ಯಾ ಅಂತ ಕೇಳ್ತಾನೆ. ಆಕ್ಚುಲಿ ಏನ್ ಗೊತ್ತಾ, ನಾನು ಆಗ್ಲೇ ಹೇಳದ್ನಲ್ಲ, ಮದ್ವೆ ಆದ ಹೊಸರಲ್ಲಿ ಇವಳಿಗೆ ಕನ್ನಡ ಸರಿಯಾಗಿ ಮಾತಾಡಕ್ ಬರ್ತಾ ಇರ್ಲಿಲ್ಲ ಅಂತ. ಆಗ ಅಮ್ಮ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿ ಮಾಡೋರು. ಸೊ ಅದನ್ನ ಇವಳಿಗೂ ಹೇಳ್ಕೊಟ್ರು. ಇವಳು ಅಷ್ಟೇ ಸೂಪರ್ ಆಗಿ ಅಕ್ಕಿ ರೊಟ್ಟಿ ಮಾಡ್ತಾಳೆ, ಈಗ್ಲೂ ಅಷ್ಟೇನೆ ಸೂಪರ್ ಆಗಿ ಅಕ್ಕಿ ರೊಟ್ಟಿ ಮಾಡ್ತಾಳೆ. ಅವಾಗ ಇವಳಿಗೆ ಗೊತ್ತಿಲ್ಲ ಅಲ್ವಾ, ಒಂದಿನ ಅರುಣನ್ ಫ್ರೆಂಡ್ಸ್ ಎಲ್ಲ ಬಂದಾಗ ಅವ್ರ ಎದುರಿಗೆ ನಿಮ್ಗೆಲ್ರಿಗೂ ಅಕ್ಕಿ ರೊಟ್ಟಿ ಮಾಡ್ಕೊಡ್ಲಾ ಅಂದ್ಲು. ತಗೋ, ಅಲ್ಲಿಗೆ ಮುಗೀತು. ಅವತ್ತಿನಿಂದ ಇವತ್ತವರೆಗೂ ಎಲ್ರು ಇವಳನ್ನ ಹಾಗೆ ರೇಗಿಸ್ತಾರೆ. ಇವತ್ ನಾನು ಅಷ್ಟೇ ಫುಲ್ ರೇಗ್ಸಿ ಮರ್ಯಾದೆ ತೆಗ್ದಿದ್ದೀನಿ. ಸಾರಿ, ಇದಕ್ಕೆ ನನಗೆ ಗೊತ್ತು. ಆಮೇಲೆ ಯಾವತ್ತೋ ಒಂದಿನ ಇದೆ ಪೇ ಬ್ಯಾಕ್ ಟೈಮ್. ನೋ ನೋ ನೋ, ನಾಟ್ ವಿತ್ ಯು, ಡೋಂಟ್ ವರಿ. ಅಪ್ಪ, ಮೇಜರ್ ಕೆಲಸ ಮುಗೀತು. ಹೌದು ಕಣೋ. ಥ್ಯಾಂಕ್ಸ್ ಪದ್ಮ, ಪುಡಿ ಮಾಡ್ಕೊಟ್ಟಿದ್ದಕ್ಕೆ. ಇಟ್ಸ್ ಓಕೆ, ಇಟ್ಸ್ ಓಕೆ. ಹೇ, ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೋ ಈ ಲೈಟ್ ಅಲ್ಲಿ. ಹೌದು, ಪುಡಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟು ದೊಡ್ಡ ಸೀರೆ ಉಟ್ಕೊಂಡ್ ಬಂದಿದ್ಯಾ? ಚೇಂಜ್ ಏನು ಮಾಡಿಲ್ಲ ನೀನು? ಅಷ್ಟೇನಾ? ಹಾ, ಚೆನ್ನಾಗಿದೆ ಕಣೋ. 40 ವರ್ಷದ ಸೀರೆ ಇದು. ಅಮ್ಮನ್ ಸೀರೆ 40 70 ವರ್ಷದ್ದು ಇರುತ್ತೆ. ಅಷ್ಟೇನಾ? ಹೌದು. ಬೇರೆ ಏನೇನು ಇಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದೆಪ್ಪ. ಚೆನ್ನಾಗಿ ಕಾಣಿಸ್ತಾ ಇದೆ. ಸೀರೆಗೆ 40 ವರ್ಷ ಅಂತ ಹೇಳಿದೆ. ಮದುವೆ ಆಗಿ 40 ವರ್ಷ. ಎಸ್ ಎಸ್ ಎಸ್, ಕಮಾನ್ ಕಮಾನ್ ಕಮಾನ್. ಈ ಸೀರೆ ನಾವು ರಿಸೆಪ್ಷನ್ಗೆ ಏನಾದ್ರು ಉಟ್ಕೊಂಡಿದೀನಾ? ನಿನ್ ರಿಸೆಪ್ಷನ್ಗೆ ನಿನ್ ಸೀರೆ ನೀನ್ ಉಟ್ಕೊಂಡಿದ್ದು. ಆಬ್ವಿಯಸ್ಲಿ ಇದು ನಿನ್ ಸೀರೆ, ನಂದಲ್ಲ, ಅಮ್ಮನ್ ಸೀರೆ. ನನಗೆ ಕೊಟ್ರು ರಿಸೆಪ್ಷನ್ಗೆ. ಏನೋ ಅದೇ ನಿಮ್ಮಮ್ಮ ಮದ್ವೆಯಲ್ಲಿ ಅಮ್ಮನಿಗೆ ನಿಮ್ಮ ಮದ್ವೆಯಲ್ಲಿ ಗಿಫ್ಟ್ ಎಷ್ಟ್ ಚೆನ್ನಾಗಿದೆ ಕಣೋ. ಇನ್ನು ನೀನ್ ಇದನ್ನ ರಿಸೆಪ್ಷನ್ ಉಟ್ಕೊಂಡಿದ್ದೆ. ಸೂಪರ್ ಕಣೋ, ಎಷ್ಟ್ ಚೆನ್ನಾಗಿದೆ ಇದು. ಅಂದ್ರೆ ನಿಜ, ಅಮ್ಮ ತುಂಬಾ ಹುಷಾರಾಗಿ ಇಟ್ಟಿರ್ತಾರೆ, ಅವ್ರ ತರ ನೀನು ಹುಷಾರಾಗಿ ಇಟ್ಕೊಳ್ತೀಯ. ಇದು ನಂದಲ್ವಾ? ಹೌದು, ಈ ನೆಕ್ಲೆಸು ನಿಂದೆ. ನಾನು ನೋಡ್ತಿದ್ದೆ ನೀನು ಕಂಡಿಡ್ತೀಯೋ ಇಲ್ವೋ ಅಂತ. ಹೌದು ಕಣೋ, ನಿಂಗೆ ಗೊತ್ತೇ ಆಗ್ಲಿಲ್ಲ. ತಗೋ, ಈಗ ನನ್ ಕತ್ತಿಗೆ ಸಾಕಾಗಲ್ಲ. ಈ ನೆಕ್ಲೆಸು ನಿಂದೆ, ಈ ಸೀರೆನು ನಿಂದೆ. ಏನ್ ಪದ್ಮ, ಇದ್ರ ಹಿಂದೆ ಎಲ್ಲ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಅದನ್ನೇ ನಿಜವಾಗ್ಲೂ ಜ್ಞಾಪಕ ಬರ್ತಾ ಇಲ್ಲ ಕಣೋ. ಇವಾಗ ಹೇಳು. ನಿಮ್ ಮದ್ವೆ ಆದಾಗ ನಾನು 6th ಅಲ್ಲಿದ್ದೆ ಅಲ್ವಾ? ಹೌದು. ಅವಾಗ್ಲೇನೆ ಆನಂದ್ ಸಿನಿಮಾಗೆ ಪಾರ್ವತಮ್ಮನವರು ಫೋನ್ ಮಾಡಿದ್ದು. ಕರೆಕ್ಟ್. ಒಂದಿನ ನಾಪ್ಕ ಇದೆಯಾ, ನನ್ನನ್ನ ಸ್ಕೂಲಿಂದ ಐ ಥಿಂಕ್ ನೀನೇ ಬಂದು ಕರ್ಕೊಂಬಂದೆ ಅನ್ಸುತ್ತೆ. ನನ್ ಲೂನಾ ಮೇಲೆ ಕರ್ಕೊಂಬಂದ. ಎಸ್, ಅವಾಗ ಒಂದ್ ಲೂನಾ ಇತ್ತಲ್ಲ ನಿಂದು. ಹೌದು, ಕರ್ಕೊಂಬಂದೆ. ಕಂಪ್ಲಿ ಅವಾಗ ನಾಪ್ಕ ಇದೆಯಾ, ಫೋಟೋಗ್ರಾಫರ್. ಅವ್ರು ಎಲ್ಲಿದಾರೋಪ್ಪ, ಅವ್ರನ್ನ ಒಂದ್ಸತಿ ಮಾತಾಡ್ಸಿ. ನೀವ್ ಹೋಗುವಾಗ ನಂಗೂ ಹೇಳು, ನಾನು ಅರುಣ್ ಬರ್ತೀನಿ. ಅವರು ಹಾಕೊಂಡಿರೋ ಸೀರೆಗೆ ಚೆನ್ನಾಗಿರುತ್ತೆ. ಅವರು ಬಂದಿದ್ರು. ಯಾಕೆ ಅಂತಂದ್ರೆ ಹಿಂಗೆ ಫೋಟೋಸ್ ತೆಗಿಯೋದಿಕ್ಕೆ ಅಂತ. ಅಂಡ್ ಅಮ್ಮನ್ಗೆ ಅದೊಂದು ಅಭ್ಯಾಸ ಇತ್ತಲ್ಲ, ಐ ಥಿಂಕ್ ಎವ್ರಿ 3 months 6 months ನಮ್ 3 ಜನಕ್ಕೂ ಫೋಟೋಸ್ ತೆಗ್ಸೋರು. ಸೊ ಅವ್ರು ಬಂದಿದ್ರು. ಆಕ್ಚುಲಿ ಫ್ಯಾಕ್ಟ್ ಏನು ಅಂತಂದ್ರೆ, ಪಾರ್ವತಮ್ಮನವರು ಅದೇ ಸೆಲೆಕ್ಷನ್ಗೆ ಸೀರೆನಲ್ಲಿರೋ ಒಂದು ಫೋಟೋ ಕಳಿಸಿ ಅಂತ ಕೇಳಿದ್ರಂತೆ. ಅವ್ರು ವಿಡಿಯೋದಲ್ಲೆಲ್ಲ ನೋಡಿದ್ರಲ್ಲ ಮುಂಚೆ, ಬಟ್ ಸೀರೆಲ್ ಹೆಂಗ್ ಕಾಣ್ತೀನಿ ಅಂತ. ಅಯ್ಯೋ, ಹಿಡಿತಾನೆಲ್ಲ ಬಿಡು, ಹಿಂಗೆ ಕೈಯಲ್ಲಿ ಇಟ್ಕೊಂಡು ಕತೆ ಹೇಳ್ತೀನಿ. ಸೊ ನೋಡೋಣ, ಹಿಂಗ್ ಇಟ್ಕೊಂಡು ನೋಡೋಣ. ಚೆನ್ನಾಗಿದೆ ಕಣೋ, ಹಿಂಗೆ ಅಲ್ವಾ, ರಾಖಿ ತರ. ಅವತ್ತು
ನಿಂದು ನೆಕ್ಲೆಸ್ಸು, ನಿಂದು ಜುಮ್ಕಿ, ಅಫ್ಕೋರ್ಸ್ ಇವಾಗ ನನ್ ಜುಮ್ಕಿ ಹಾಕೊಂಡಿದೀನಿ, ನಿನ್ ಜುಮ್ಕಿ ಹಾಕೊಂಡು ನಿಂದು ಕುಚ್ಚು ನಾಪ್ಕ ಇದೆಯಾ, ನಿಂದು ಕುಚ್ಚಿತ್ತು ಅಂದ. ಅವಾಗ ನಂಗೆ ಉದ್ದ ಜಡೆ ಇತ್ತು, ಇವತ್ತು ಕೊತ್ತಂಬರಿ ಕಟ್ಟಿದೆ. ಸೊ ನೋಡು ಹಿಂಗೆ ಕುಚ್ಚು ಹಾಕೊಂಡು ಜಡೆ ಹೆಣ್ಕೊಂಡು ಇದೇ ಸೀರೆ ಉಟ್ಕೊಂಡು ಐ ಥಿಂಕ್ ನಿಂಗ್ ಡ್ಯಾನ್ಸಿನ್ ಹೂವ ಪೇಪರ್ ಕನಕಾಂಬರವ್ವ ಆಯ್ತಲ್ಲ ಅದೆಲ್ಲ ಮುಡ್ಕೊಂಡು ಹಿಂಗೆ ಫೋಟೋ ತೆಗ್ದಿದ್ ನಾಪ್ಕ ಇಲ್ವಾ? ಮತ್ತೆ ತರೋದಲ್ವಾ ಈಗ ಇದ್ರ ಜೊತೆ? ಇದೆಯಲ್ಲ ಫೋಟೋ ಫೋನ್ ಅಲ್ಲೇ ಎಲ್ಲೋ ಇದೆ. ಸೊ ಆ ಫೋಟೋ ನೋಡೆ ಆನಂದಕ್ಕೆ ಸೆಲೆಕ್ಟ್ ಆಗಿದೆ. ನೈಸ್ ಕಣೋ, ಮೆಮರಿ ಅಲ್ವಾ? ಅದಕ್ಕೆ ಇವತ್ತು ಥ್ಯಾಂಕ್ ಯು. ಇವತ್ತು ಇಷ್ಟು ಚೆನ್ನಾಗಿ ಈ ಸೀರೆ ಉಟ್ಕೊಂಡು ಪುಡಿ ಮಾಡೋದಕ್ಕೋಸ್ಕರ ಬಂದಿದೆಯಲ್ಲ, ಬಟ್ ವಾಟ್ ಎ ಮೆಮರಿ ಅಲ್ವಾ? ಬ್ಯೂಟಿಫುಲ್ ಕಣೋ. ಸ್ಟೇ ಬ್ಲೆಸ್ಡ್. ಎನಿವೆ ಸೀರೆ ಕೊಡಲ್ಲ, ನೆಕ್ಲೆಸ್ ವಾಪಸ್ ಕೊಡು. ಇಟ್ಕೊಳ್ತೀನಿ ಅಂದ್ರೆ ಇಟ್ಕೊ, ನಿನಗೆ ಬೇಡಪ್ಪ ಬೇಡ. ಚೆನ್ನಾಗಿದೆ ಹಿಂಗೆ, ಚೆನ್ನಾಗಿದೆಯಾ? ಜೋಕ್ಸ್ ಅಪಾರ್ಟ್, ಆಕ್ಚುಲಿ ಹೇಳಬೇಕು ಅಂತಂದ್ರೆ ಪದ್ಮ ಇಸ್ ಮೈ ಫಸ್ಟ್ ಫ್ರೆಂಡ್. ಪದ್ಮ ಮದುವೆ ಆಗಿ ಬಂದಾಗ ನಾನಿನ್ನು 6th ಓದ್ತಾ ಇದ್ದೆ. ಆಗಿನ್ನು ಈ ಕಾಮಿಕ್ಗಳು ಓದು, ಹಾಡಿ ಬಾಯ್ಸ್ ಅಂತೆ, ನ್ಯಾನ್ಸಿ ಡ್ರೂ ಅಂತೆ ಇಂಥ ಪುಸ್ತಕಗಳೆಲ್ಲ ಓದ್ತಾ ಇದ್ದೆ. ನನ್ನನ್ನು ಒಂದು ಸೀರಿಯಸ್ ರೀಡಿಂಗ್ ಅದಕ್ಕೆ ನನಗೆ ಒಂಥರ ಇಂಟ್ರೊಡ್ಯೂಸ್ ಮಾಡಿದ್ದೆ ಪದ್ಮ. ಈ ಫಿಕ್ಷನ್ ನಾವೆಲ್ಸ್ಗಳು ಓದೋದು. ಅದಕ್ಕೂ ಮುಂಚೆ ಈ ಮಿಲ್ಸ್ ಅಂಡ್ ಬೂನ್ಸ್ ಅಂತ ಎಲ್ಲ ಲವ್ ಸ್ಟೋರಿಗಳಿರುತ್ತೆ, ಈ ಟೀನೇಜರ್ಸ್ ಎಲ್ಲ ಓದ್ತಾರೆ. ಆ ಬುಕ್ನು ಫಸ್ಟ್ ಕೊಡ್ಸಿದ್ದೆ ಪದ್ಮ. ಅವಾಗ ಅಮ್ಮನಿಗೆ ಟೆನ್ಷನು, ಅಯ್ಯೋ ಏನಿದು ಇಂಥ ಪುಸ್ತಕನ ಅಂತ. ಬಟ್ ನಿಜ ಹೇಳಬೇಕು ಅಂದರೆ ಆ ಥರ ಬೇರೆ ಬೇರೆ ಜಾನರ್ ಬುಕ್ಸ್ ಎಲ್ಲ ಓದಿದ್ರಿಂದ ಎಲ್ಲೋ ಒಂದು ಕಡೆ ನನ್ನ ಒಂದು ಈ ಆ್ಯಕ್ಟಿಂಗ್ ಕೆರಿಯರ್ಗೆ, ಯಾಕೆಂದರೆ ನಾನು ಯಾವುದು ಆ್ಯಕ್ಟಿಂಗ್ ಸ್ಕೂಲ್ ಆಗಲಿ ಟ್ರೈನಿಂಗ್ ಆಗಲಿ ಹೋದೋಳಲ್ಲ, ಅದು ಎಲ್ಲೋ ಒಂದು ಕಡೆ ಈ ಪುಸ್ತಕಗಳು ಓದಿದ್ರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ಅಷ್ಟೇ ಅಲ್ಲ, ಬ್ಯೂಟಿ ಟಿಪ್ಸ್ ಬಗ್ಗೆನೂ ಅಷ್ಟೇ. 6th ಓದ್ತಾ ಇದ್ದೆ, ಆನಂದ್ ಮಾಡುವಾಗ 7th ಅಲ್ಲಿದ್ದೆ. ಸೊ ಏನು ಬ್ಯೂಟಿ ಬಗ್ಗೆ ಗೊತ್ತಿರುತ್ತೆ ಹೇಳಿ? ನೇಲ್ಸ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಬೇರೆ ಒಂದು ಫೇಶಿಯಲ್ ಇರ್ಬೋದು, ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು, ಇಂಥದ್ರ ಬಗ್ಗೆ ಎಲ್ಲ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಪದ್ಮ. ಆಮೇಲೆ ನಾನು ಅವಾಗಿನ್ನೂ ಸ್ಕೂಲ್ಗೆ ಹೋಗ್ತಾ ಇದ್ನಲ್ಲ, ಆನಂದ್ ಮಾಡುವಾಗಲೂ ಸ್ಕೂಲ್ಗೆ ಹೋಗ್ತಾ ಇದ್ದೆ, ಆನಂದ್ ಮುಗಿದ್ಮೇಲೂ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಸೊ ಅವಾಗಲೆಲ್ಲ ನನಗೆ ಯಾರಾದರೂ ಸ್ವಲ್ಪ ಸ್ಕೂಲಲ್ಲಿ ಏನಾದ್ರು ಒಂಚೂರು ಕಿರಿಕಿರಿ ಆಯಿತು ಅಂದರೆ ಶಿ ವುಡ್ ಆಲ್ವೇಸ್ ಬಿ ದೇರ್ ಫಾರ್ ಮೈ ರೆಸ್ಕ್ಯೂ. ಆಗ್ಲೇ ಹೇಳದ್ನಲ್ಲ, ಅದೊಂದು ಬಿಬ್ಬೇಪ್, ಅಲ್ಲೂ ಸಿಗ್ನೇಚರ್ ಪದ್ಮನ್ ಸ್ಟೈಲೇನೆ. ಸೊ ಥ್ರೂ ಔಟ್ ಪದ್ಮ ಒಬ್ಳೆ ಅಲ್ಲ, ಅರುಣ ಕೂಡ ಅಷ್ಟೇನೆ. ಇವತ್ತು ನನ್ನ ಒಂದು ಥ್ರೂ ಔಟ್ ಕೆರಿಯರ್ಗೆ ಫ್ರಮ್ ಡೇ 1 ದೇ ಹ್ಯಾವ್ ಬೀನ್ ವಿತ್ ಮೀ ಆ್ಯಂಡ್ ಐ ಡೂ ಗೆಟ್ ವೆರಿ ಎಮೋಷನಲ್. ದೇ ಹ್ಯಾವ್ ಬೀನ್ ಅ ಪವರ್ ಹೌಸ್ ಆಫ್ ಸಪೋರ್ಟ್, ಎನ್ಕರೇಜ್ಮೆಂಟ್, ಎವ್ರಿಥಿಂಗ್. ಎಸ್ಪೆಷಲಿ ಅರುಣ, ನಂದು ಒಂದೊಂದು ಆರ್ಟಿಕಲ್ಸು ಇದುವರೆಗೂ ನನ್ನ ಹತ್ರ ನನ್ನ ಬಗ್ಗೆ ಯಾವುದೇ ಒಂದು ಪೇಪರಲ್ಲಿ ಬಂದಿರಲಿ ಅಥವಾ ಎಲ್ಲೇ ಏನೇ ಬಂದಿರಲಿ ಅದನ್ನೆಲ್ಲ ಕಟ್ಟಿಂಗ್ಸ್ ಎಲ್ಲ ಇಟ್ಟು, ಕೆಲವು ಹಳಹಳೆ ಫೋಟೋಸ್ ಇರ್ಬೋದು, ಪೇಪರ್ ಆರ್ಟಿಕಲ್ಸ್ ಇರ್ಬೋದು, ಎಲ್ಲನೂ ಹೀ ವಾಸ್ ದ ಒನ್ ಹೂ ಹ್ಯಾಸ್ ಪ್ರಿಸರ್ವ್ಡ್ ಎವ್ರಿಥಿಂಗ್. ಆಮೇಲೆ ಆನಂದ್ ಸಿನಿಮಾ ರಿಲೀಸ್ ಆದಾಗಲೂ ಅಷ್ಟೇ, ಯಾರಂತೆ ಹೊಸ ಹುಡುಗಿ ಮಾಡಿರೋದು, ಹೆಂಗೆ ಮಾಡಿದಾಳೆ ಅಂತ. ಐ ಥಿಂಕ್ ದೇ ವರ್ ಮೋರ್ ಸ್ಟ್ರೆಸ್ಡ್ ಔಟ್ ನನ್ನ ಲಾಂಚ್ ಹೇಗಿರುತ್ತೆ, ನನ್ನ ಕೆರಿಯರ್ ಹೇಗಿರುತ್ತೆ ಅಂತ. ಸೊ ಎಸ್, ಐ ಆಮ್ ಟ್ರೂಲಿ ಬ್ಲೆಸ್ಡ್, ವೆರಿ ಹ್ಯಾಪಿ. ಎಲ್ಲಿಂದ ಶುರು ಮಾಡೋದು? ಟು ಸ್ಟಾರ್ಟ್ ವಿತ್, ಅಫ್ಕೋರ್ಸ್ ಮೊದಲಿದ್ದದ್ದು ನಾನು ನನ್ನ ತಮ್ಮ ಇಬ್ಬರೇನೆ. ಆ್ಯಂಡ್ ನನಗೆ ಇವಳಿಗೆ 13-14 ವರ್ಷದ ಡಿಫ್ರೆನ್ಸು. ಸೊ ಹಾಗಾಗಿ ಶಿ ವಾಸ್ ಮೋರ್ ಎ ಚೈಲ್ಡ್. ಒಂದು ಪದ್ಮ ಹೇಳೋದ್ಲಲ್ಲ ಆ ಥರ ಮೊದಲು ಮಗಳು ಅಂತಲೇ ಎಲ್ರೂ ಹೇಳೋದು, ಅದೇ ಒಂದು ಭಾವನೆ. ಆ್ಯಂಡ್ ಅದೇ ರೀತಿಯೇ ಬೆಳ್ಕೊಂಬಂದಿದ್ದೂ ಕೂಡ. ಆ್ಯಂಡ್ ಅಫ್ಕೋರ್ಸ್ ಮೊದಲಿಂದನೂ ಪ್ರತಿಯೊಬ್ಬರೂ ಮನೆಯಲ್ಲಿ ಎಲ್ಲರೂ ಪ್ರೊಟೆಕ್ಟಿವ್ ಆಗೇ ಇದ್ವಿ. ನನಗೆ ಸಡನ್ನಾಗಿ ಜ್ಞಾಪಕ ಬರೋದೇನು ಅಂತಂದರೆ, ಅವಳು ಪೇಜ್ಗಟ್ಟಲೆ ಡೈಲಾಗ್ ಹೇಳ್ತಾಳೆ. ಅದು ಎಲ್ಲಿ ಒಂದು ಗೊತ್ತಾಯಿತು ಅಂತಂದರೆ, ಮೊದಲನೇ ಸಲ ಅವಳು ಮಾತಾಡಿದ್ದು ಅಂತಂದರೆ ಒಂದು ದೊಡ್ಡ ಸೆಂಟೆನ್ಸು. ನಾನು ಅಮ್ಮ ಆಚೆ ಹೊರಟಿದ್ವಿ, ಸರಿ ಕತ್ಲೆ ಆಗಿತ್ತಲ್ಲ, 10 ನಿಮಿಷ ತಾನೇ ಟೈಲರ್ ಹತ್ರ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಆವಾಗ ಇವಳು ಚಪಾಲಿ ಹಾಕೊಂಡು ನಕ್ಕೊಂಡು ಬರ್ತೀನಿ, ನನ್ನನ್ನು ಕಕ್ಕೊಂಡು ಹೋಗೆ ಅಂತ ಇಷ್ಟು ದೊಡ್ಡ ಡೈಲಾಗ್ ಹೇಳಿದ್ಲು. ಅದನ್ನು ಐ ಆಮ್ ನಾಟ್ ಏಬಲ್ ಟು ಫರ್ಗೆಟ್ ಇವನ್ ಟುಡೇ. ಇಟ್ಸ್ ಬೀನ್ ಎ ವೆರಿ ಎಮೋಷನಲ್ ಜರ್ನಿ ಥ್ರೂ ಔಟ್. ಎಸ್, ಶಿ ಹ್ಯಾಸ್ ಗಾನ್ ಥ್ರೂ ಮೆನಿ ಹಾರ್ಡ್ಶಿಪ್ಸ್, ಶಿ ಹ್ಯಾಸ್ ಸೀನ್ ದ ಪೀಕ್ಸ್. ಎಲ್ಲ ಥರನೂ ಅನುಭವಿಸಿಯಾಳೆ, ಸಂತೋಷನೂ ಪಟ್ಟಿಯಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡ ಮನೆಯಿಂದ ಒಂದು ಹೇಳಕ್ಕೆ ಸಾಧ್ಯವಿಲ್ಲದೆ ಇರುವಂಥ ಒಂದು ಆಶೀರ್ವಾದ ಅವಳಿಗೆ ಸಿಕ್ಕಿದೆ.
ಆ್ಯಂಡ್ ವಿ ಆರ್ ಬ್ಲೆಸ್ಡ್ ದಟ್ ಶೀ ಈಸ್ ಅವರ್ ಫ್ಯಾಮಿಲಿ. ನನ್ನ ತಂಗಿ, ನಮ್ಮ ಮನೆ ಮಗಳು. ಹಾಗೇ ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳಿವತ್ತು ಕರ್ನಾಟಕದ ಮನೆಯ ಮಗಳಾಗಿ ಬೆಳೀತಾನೇ ಇದ್ದಾಳೆ. ಹೀಗೆ ಬೆಳೀತಾ ಇರಲಿ ಅಂತ ಆಶಿಸ್ತೀನಿ. ದೇವರೊಳಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಚುಮ್ಮಿ ಅಂದ ತಕ್ಷಣ ನಾನು ಅರುಣ್ ಇಬ್ಬರು ಎಮೋಷ್ನಲ್ ಆಗಿಬಿಡ್ತೀವಿ. ಯಾಕೆಂದರೆ ಅರುಣ್ಗೆ ದೊಡ್ಡ ಮಗಳವಳು. ಮನೆ ಅಂದರೆ ಹಾಸ್ಪಿಟ್ಲಿಂದ ಮನೆಗೆ ಬಂದಾಗಲಿಂದ ಓನ್ಲಿ ಹೀ ಟುಕ್ ಕೇರ್. ಅಮ್ಮಂಗೆ ಅಸಿಸ್ಟ್ ಮಾಡಿಕೊಂಡು ಸ್ನಾನ ಮಾಡಿಸೋದಾಗಲಿ, ಚುಮ್ಮಿ ಬಟ್ಟೆ ಒಗೆಯೋದಾಗಲಿ, ಸ್ನಾನ ಮಾಡಿಸೋದಾಗಲಿ. ಇನ್ಫ್ಯಾಕ್ಟ್ ನನ್ನ ಮದುವೆ ಆಗೋ ತನಕ ಅರುಣೇ ಚುಮ್ಮಿಗೆ ತಲೆ ಎಲ್ಲ ಉಜ್ಜಿ ಸ್ನಾನ ಮಾಡಿಸ್ತಾ ಇದ್ರು. ಸೊ ಶಿ ಈಸ್ ಅವರ್ ಎಲ್ಡೆಸ್ಟ್ ಡಾಟರ್. ಆ್ಯಸ್ ಶಿ ರೈಟ್ಲಿ ಮೆನ್ಷನ್ಡ್, ನನ್ನ ಮದುವೆ ಆದಾಗ ನನಗೆ ಕನ್ನಡ ಅನಿಸಿ ಬರ್ತಾ ಇರಲಿಲ್ಲ. ಏನಾದರೂ ತಪ್ಪು ಮಾತಾಡೋದನ್ನ ಅಂತ ಹೋಗಿ ಅವಳನ್ನ ಪಕ್ಕಕ್ಕೆ ಕರೆದು ಕೇಳ್ತಾ ಇದ್ದೆ, ಅಪ್ಪ ನಾ ಏನಾದರೂ ತಪ್ಪು ಮಾತಾಡೋದನ್ನ ಅಥವಾ ಇದನ್ನು ಹೆಂಗೆ ಮಾತಾಡಬೇಕು ಅಂತ ಅವಳನ್ನ ಇಂಗ್ಲೀಷಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಮಾತಾಡ್ತಾ ಇದ್ದೆ. ಇಲ್ಲದಿದ್ರೆ ನಮ್ಮ ಮೈದ್ನ ಇದ್ದರು ಮುರಳಿ, ಅವ್ರನ್ನ ಕೇಳ್ತಾ ಇದ್ದೆ. ಆ್ಯಕ್ಚುಲಾಗೆ ಐ ಮಿಸ್ ಮುರಳಿ ಆ್ಯಂಡ್ ಕನ್ನಿಕಾ ವೆರಿ ಮಚ್. ಜಾಯಿಂಟ್ ಫ್ಯಾಮಿಲೀಸ್ ತುಂಬ ಚೆನ್ನಾಗಿರುತ್ತೆ. ಪ್ರಾಬಬ್ಲಿ ನೀವು ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡೋದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಪ್ಲೀಸ್ ಈ ಒಬ್ಬರು ಇಬ್ಬರು ಇರೋ ಫ್ಯಾಮಿಲೀಸ್ಗಿಂತ ಜಾಯಿಂಟ್ ಫ್ಯಾಮಿಲೀಸ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಾಗಲಿ, ಗಲಗಲಾಟಿಯಾಗಿ ಮಾತಾಡ್ಕೊಡೋದಾಗಲಿ, ಅಥವಾ ಏನಾದರೂ ಒಂದು ಅದು ಪ್ರತಿದಿನ ಸಂಭ್ರಮ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಎಕ್ಸ್ಪೀರಿಯನ್ಸ್ ಇಟ್. ನಾವೆಲ್ಲ ಸಿನಿಮಾಗೆ ಹೋಗಿ ರಾತ್ರಿ 1:30 ಬರ್ತಾ ಇದ್ವಿ. ಚುಮ್ಮಿ ಸಿನಿಮಾಗಳು ಮೋಸ್ಟ್ಲಿ ವಿ ಯೂಸ್ ಟು ಗೋ. ಇಲ್ಲದೇ ಯಾವ ಸಿನಿಮಾ ಆದ್ರೂ ವಿ ಯೂಸ್ ಟು ಗೋ. ರಾತ್ರಿ 1 ಗಂಟೆಗೆ ಬಂದು ಆವಾಗ ಡಿಕಾಕ್ಷನ್ ಹಾಕ್ಕೊಂಡು ಕಾಫಿ ಕುಡಿದು ಡಿಸ್ಕಷನ್. ದೋ ಶಿ ವಾಸ್ ವೆರಿ ಯಂಗ್, ಬಿಕಾಸ್ ಎಷ್ಟು 13-14 ವರ್ಷ ಆದರೂ ಕೂಡ ಏನು ಅಂದರೆ ಡಿಸ್ಕಷನ್ ಅಷ್ಟೊತ್ತು ಎದ್ದೇ ಇರೋಳು. ಚುಮ್ಮಿ ನಾನು ಫ್ರೆಂಡು ಅಂತ ಹೇಳ್ತಿರ್ತಾಳೆ, ಬಟ್ ಶಿ ವಾಸ್ ಮೈ ಓನ್ಲಿ ಆ್ಯಂಡ್ ಫಸ್ಟ್ ಫ್ರೆಂಡ್. ಯಾಕೆಂದರೆ ಇಲ್ಲಿಗೆ ಬಂದಮೇಲೆ ನನಗೆ ಯಾರೂ ಫ್ರೆಂಡ್ಸೇ ಇರಲಿಲ್ಲ, ನನಗೆ ಸರ್ಕಲೇ ಇರಲಿಲ್ಲ. ಯಾವಾಗಲೂ ಮನೆಯಲ್ಲೇ ಇರ್ತಾ ಇದ್ದೆ, ಹೊರಗಡೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಸೊ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ದೆ ಚುಮ್ಮಿ ಸ್ಕೂಲಿಂದ ಯಾವಾಗ ಬರ್ತಾಳೆ ಅಂತ. ಅಲ್ಲಿ ತನಕ ನಮ್ಮ ಮಾವನವರೇ ಹೋಗಿ ಕರ್ಕೊಂಬರೋಳು ಸ್ಕೂಲಿಂದ, ಅವರೇ ಹೋಗೋರು ಕರ್ಕೊಂಬರೋರು. ಬಟ್ ಆಮೇಲೆ ನಾನು ಹೋಗ್ತಾ ಇದ್ದೆ, ಯಾಕೆಂದರೆ ಐ ಯೂಸ್ ಟು ಹ್ಯಾವ್ ದಟ್ ಇಂಟ್ರ್ಯಾಕ್ಷನ್ ಅಂತ. ಸೊ ನಾನು ಕೂಚಿಪುಡಿ ಡಾನ್ಸರ್ ಆಗಿರೋದ್ರಿಂದ ಡಾನ್ಸ್ ಹೇಳ್ಕೊಡು ಅನ್ನೋಳು. ಸೊ ಡಾನ್ಸ್ ಹೇಳ್ತಾ ಇದ್ದೆ. ಇಟ್ ವಾಸ್ ಆನ್ ಎಕ್ಸಲೆಂಟ್ ರಿಲೇಷನ್ಶಿಪ್. ಐ ಥಿಂಕ್ ಎವ್ರಿ ಒನ್, ಪ್ರತಿಯೊಬ್ಬರೂ ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾನು ఆ దేవుರಲ್ಲಿ ಬೇಡ್ಕೊಳ್ತೀನಿ. చుమణ ఆ భగవంతుడు నీకు ఆయురారోగ్యాలు అష్టైశ్వర్యాలు ప్రసాదించాలని, ఎప్పుడు నువ్వు సంతోషంగా ఉండాలని కోరుకుంటున్నాను తల్లి. గాడ్ బ్లెస్ యూ. లవ్ యూ ಕಣೋ. ಗಾಡ್ ಬ್ಲೆಸ್ ಯು. ನಮ್ಮ ಯಜಮಾನ್ರು ದೊಡ್ಡ ಮಗಳು, ಆಮೇಲೆ ಗಾಯತ್ರಿ. ಹೊಟ್ಟೆ ಅಡ್ಡ ಬರ್ತಾ ಇದೆ. ಇದು ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಅಂಡ್ ಲವ್. ಇಲ್ಲಿಗೆ ನಮ್ಮ ಇಂದಿನ ಪುಡಿ ಪುಡಿ ಸಂಚಿಕೆ ಘಮ ಘಮ ಅಂತ ಮುಕ್ತಾಯವಾಯಿತು. ಈಗ ಗಂಟೆ ಬಾರಿಸ್ತೀನಿ. ನಮ್ಮ MD ಮತ್ತೆ CEO ಫ್ಯಾಕ್ಟ್ರಿ ಮುಚ್ಚಿ ಮನೆ ಸೇರ್ಕೋಬಹುದು.